ಮೊದಲನೆಯ ಪ್ರಶ್ನೆ, ಮಾನವನ ಬೆಳವಣಿಗೆಯನ್ನು ನಿರ್ಧರಿಸುವುದು? ಸಂಪೂರ್ಣವಾಗಿ ಜೈವಿಕ ರಚನೆಯಿಂದ ಆನುವಂಶಿಕತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣ. ಪ್ರಾಥಮಿಕವಾಗಿ ಪರಿಸರ ಸಂಬಂಧಿ ಒತ್ತಡಗಳಿಂದ, ವಿಭಿನ್ನ ಆನುವಂಶೀಯ ಅಂಶಗಳಿಂದ. ಸರಿಯಾದ ಉತ್ತರ ಆನುವಂಶಿಕತೆ ಮತ್ತು ಪರಿಸರ ಸಂಬಂಧಿ ಒತ್ತಡಗಳ ಸಂಕೀರ್ಣವಾಗಿದೆ. ಮಾನವನ ವಿಕಾಸ ಈ ಕೆಳಗಿನ ಯಾವುದರ ಉತ್ಪನ್ನವಾಗಿದೆ? ಆನುವಂಶೀಯ ಮತ್ತು ಪರಿಸರ ಅಂಶಗಳು, ಜೈವಿಕ ಅಂಶಗಳು, ಸಮಾಜದ ಮತ್ತು ಅಭಿಪ್ರೇರಣೆ ಅಂಶಗಳು, ಮಾನಸಿಕ ಅಂಶಗಳು. ಸರಿಯಾದ ಉತ್ತರ ಆನುವಂಶೀಯ ಮತ್ತು ಪರಿಸರದ ಅಂಶಗಳು. ವಿಕಾಸದ ಬದಲಾವಣೆಗಳು ಕಂಡುಬರಲು ಕಾರಣ? ಆನುವಂಶೀಯತೆ ಅಂಶಗಳು, ಪರಿಸರದ ಅಂಶಗಳು, ಆನುವಂಶೀಯ ಪರಿಸರದ ಅಂತರ್ಕ್ರಿಯೆ, ದೈಹಿಕ ಅಂಶಗಳು. ಸರಿಯಾದ ಉತ್ತರ ಆನುವಂಶೀಯ ಮತ್ತು ಪರಿಸರದ ಅಂತರ್ಕ್ರಿಯೆಯಾಗಿದೆ. ಗುಣಾಣುಗಳು ಈ ಕೆಳಗಿನ ಯಾವ ರಾಸಾಯನಿಕ ವಸ್ತುವಿನಿಂದ ಮಾಡಲ್ಪಟ್ಟಿರುತ್ತದೆ? RNA, DNA, RBC, ಕಾರ್ಬೋಹೈಡ್ರೇಟ್. ಸರಿಯಾದ ಉತ್ತರ DNA ಆಗಿದೆ. ಗಂಡು ಮಗುವಿನ ಜನನಕ್ಕೆ ಕಾರಣವಾಗುವ ವರ್ಣತಂತುಗಳು ಯಾವುದು? XX, XY, YY, XXX. ಸರಿಯಾದ ಉತ್ತರ XY ವಾಗಿದೆ. ಮಗುವಿನ ಲಿಂಗ ನಿರ್ಧಾರವಾಗುವುದು ಯಾರ ವರ್ಣತಂತುಗಳಿಂದ? ತಾಯಿಯ ವರ್ಣತಂತುಗಳಿಂದ, ತಂದೆಯ ವರ್ಣತಂತುಗಳಿಂದ, ನೈಜ ಆಕಸ್ಮಿಕತೆಯಿಂದ, ತಂದೆ ತಾಯಿಯರ ವರ್ಣತಂತುಗಳಿಂದ. ಸರಿಯಾದ ಉತ್ತರ ತಂದೆಯ ವರ್ಣತಂತುಗಳಿಂದ. ತಳಿಶಾಸ್ತ್ರದ ಪಿತಾಮಹ ಯಾರು? ಚಾರ್ಲ್ಸ್ ಡಾರ್ವಿನ್, ಬ್ರೌನ್, GH, ಜಾನ್ ಗ್ರಿಗೋರ್ ಮೆಂಡೆಲ್, ಜಾನ್ಸನ್. ಸರಿಯಾದ ಉತ್ತರ ಜಾನ್ ಗ್ರಿಗೋರ್ ಮೆಂಡೆಲ್. ಮಗುವಿನ ಮಾನಸಿಕ ಗುಣಲಕ್ಷಣಗಳಾದ ಸ್ಮರಣಶಕ್ತಿ, ಬುದ್ಧಿಶಕ್ತಿ ಮತ್ತು ಆಲೋಚನಾ ಶಕ್ತಿಗಳು ಯಾವುದರ ಗುಣಗಳಾಗಿವೆ? ಪರಿಸರಜನ್ಯ, ಆನುವಂಶೀಯ, ರೂಢಿಸಿಕೊಂಡ, ಸಂವೇಗಾತ್ಮಕ. ಸರಿಯಾದ ಉತ್ತರ ಆನುವಂಶೀಯತೆಯಿಂದ. ಸಮರೂಪ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯಾವಸ್ಥೆಗೆ ಬರಲು ಕಾರಣ? ಆನುವಂಶೀಯತೆ, ಆಹಾರ, ವಾಯುಗುಣ, ದೇಹದ ಉಷ್ಣತೆ. ಸರಿಯಾದ ಉತ್ತರ ದೇಹದ ಉಷ್ಣತೆ. ಮಗುವಿನ ತಾರ್ಕಿಕ ಆಲೋಚನಾ ಶಕ್ತಿ ಮೂಡುವುದು ಕೆಳಗಿನ ಯಾವ ಹಂತದಲ್ಲಿ? ಮೂರ್ತ ಕಾರ್ಯಗಳ ಹಂತ, ಕಾರ್ಯಪೂರ್ವ ಹಂತ, ಔಪಚಾರಿಕ ಹಂತ, ಸಂವೇದನಾ ಗತಿ ಹಂತ. ಸರಿಯಾದ ಉತ್ತರ ಔಪಚಾರಿಕ ಹಂತವಾಗಿದೆ. ಮಕ್ಕಳ ಬೌದ್ಧಿಕ ವಿಕಾಸದಲ್ಲಿರುವ 4 ಹಂತಗಳನ್ನು ಗುರುತಿಸಿದವರು ಯಾರು? ಸ್ಕಿನ್ನರ್, ಪಿಯಾಜೆ, ಕ್ವಾಯ್ಲ್ಬರ್ಗ್, ಪಾವ್ಲೋವ್. ಸರಿಯಾದ ಉತ್ತರ ಪಿಯಾಜೆಯವರು. ಸಂವೇದನೆ ಎಂದರೆ ಈ ಅರ್ಥ ನೀಡಬಹುದು: ಕದಡು, ಭಾವನೆ, ಚಲಿಸು, ವೇಗವಾಗಿ ಚಲಿಸುವುದು. ಸರಿಯಾದ ಉತ್ತರ ಕದಡುವಾಗಿದೆ.